ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮೇಶ್ ದಿನೇಶ್ 9648. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಷಯ ಶಾಕಿಂಗ್ ಸುದ್ದಿ ಇರ್ತದೆ ಮತ್ತು ಖುಷಿ ಕೊಡುವ ವಿಚಾರ ಆಗಿರುತ್ತದೆ. ಹಾಗಾದರೆ ಏನು ವಿಷಯ ಅಂತ ತಿಳಿದುಕೊಳ್ಳುವ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಷಯ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿಯವರೆಗೂ ಎಲ್ಲ ಗೃಹಲಕ್ಷ್ಮಿ ಕಂತಿನ ಹಣವನ್ನು ಕೊಟ್ಟಿದ್ದೇವೆ. ಒಂದು ಕಂತಿನ ಗೃಹಲಕ್ಷ್ಮಿ ಹಣ ನಾವು ಉಳಿಸಿಕೊಂಡಿಲ್ಲ, ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರ ಮುಂಚೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಮೊದಲನೇ ಕಂತಿನಿಂದ 23ನೇ ಕಂತಿನ ಹಣವನ್ನು ಕೊಟ್ಟಿದ್ದಾರೆ. ಹಾಗೂ 24ನೇ ಹಣಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಾ ಎಂದು ಗೃಹಲಕ್ಷ್ಮಿ ಮಹಿಳೆಯರು ಅಂದುಕೊಂಡಿದ್ದೀರಾ? ಗೃಹಲಕ್ಷ್ಮಿ ಮಹಿಳೆಯರು ತಿಳಿದುಕೊಳ್ಳುವ ವಿಷಯ ಏನೆಂದರೆ, ನಿಮಗೆ ಎಷ್ಟು ಕಂತಿನ ಹಣ ಬಂತು ಅನ್ನೋದಲ್ಲ, ಯಾವ ತಿಂಗಳಿನ ಗೃಹಲಕ್ಷ್ಮಿ ಕಂತಿನ ಹಣ ಬಂತು ಅಂತ ತಿಳ್ಕೊಳ್ಬೇಕು. ಜನಗಳನ್ನು ಯಾಮಾರಿಸಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರ ಎಂದು ವಿರೋಧ ಪಕ್ಷದ ನಾಯಕರು ಜನಗಳನ್ನು ಯಾಮಾರಿಸಿದ್ದಾರೆ ಎಂದು ಜನಗಳನ್ನ ಯಾಮಾರಿಸಿದ್ದಾರೆ. ಕಾಂಗ್ರೆಸ್ ವಿರೋಧ ಪಕ್ಷದ ಕ್ರಮವನ್ನು ಕೈಗೊಳ್ಳಬೇಕೆಂದು ಹೈಕಮಾಂಡ್ಗೆ ತಿಳಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ 5 ಕಂತಿನ ಹಣವನ್ನು ಉಳಿಸಿಕೊಂಡಿದ್ದಾರೆಂದು ವಿರೋಧ ಪಕ್ಷದ ನಾಯಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಾಕ್ಷಿ ಸಮೇತವಾಗಿ ತೆಗೆದುಕೊಂಡು ಬಂದಿದ್ದಾರೆ. ಸದನಕ್ಕೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ 24ನೇ ಕಂತಿನ ಹಣದ ಜೊತೆಗೆ ಬಾಕಿ ಉಳಿಸಿಕೊಂಡಿರುವ 5 ಕಂತಿನ ಹಣವನ್ನು ರಿಲೀಸ್ ಮಾಡ್ತಾರಾ ಇಲ್ವಾ ಅಂತ ನಿಮಗೆ ಗೊಂದಲ ಬೇಡ. ಈ ವಿಡಿಯೋ ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿಯವರೆಗೂ ಯಾವ ಕಂತಿನ ಹಣವನ್ನು ಉಳಿಸಿಕೊಂಡಿಲ್ಲ. ಆಗಸ್ಟ್ ತಿಂಗಳಿನ ಗೃಹಲಕ್ಷ್ಮಿ ಹಣವನ್ನು ಉಳಿಸಿಕೊಂಡಿದ್ದೇವೆ ಎಂದು ಅವರೇ ಖುದ್ದಾಗಿ ಹೇಳಿರುವಂಥ ಮಾತು ಎಂದು ವಿರೋಧ ಪಕ್ಷದ ನಾಯಕರ ಮುಂದೆ ಸದನದಲ್ಲಿ ಹೇಳಿರುವ ಮಾತಾಗಿರುತ್ತದೆ. ಆರ್ ಅಶೋಕ್ ಅವರು ಸಾಕ್ಷಿ ಸಮೇತವಾಗಿ, ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿರ್ದೇಶಕರಿಂದ ಮೊದಲನೇ ಕಂತಿನಿಂದ ಇಲ್ಲಿವರೆಗೂ ಎಷ್ಟು ಕಂತು ಹಣ ಕೊಟ್ಟಿದ್ದಾರೆ, ಯಾವುದಾದ್ರೂ ಕಂತು ನಿಲ್ಲಿಸಿದ್ದಾರೆ ಎಂದು ತಿಳಿದುಕೊಂಡು ಬಂದಿದ್ದಾರೆ. ಅಂದರೆ ಅಲ್ಲಿ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ನಿರ್ದೇಶಕರಿಂದ ತಿಳಿದುಕೊಂಡು ಬಂದಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಒಟ್ಟಿಗೆ 4,000 ರೂಪಾಯಿ ಹಾಕುತ್ತೇವೆ ಅಂತ ಹೇಳಿ ಆ ಹಣವನ್ನು ಹೋಲ್ಡ್ ಮಾಡಿರುತ್ತಾರೆ. ಈ ವಿಷಯ ಆರ್ ಅಶೋಕ್ ಅವರವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸ್ಟೇಟಸ್ ನೋಡಿದಾಗ ಗೊತ್ತಾಗುತ್ತದೆ. ಸದನದಲ್ಲಿ ಸಾಕ್ಷಿ ಸಮೇತವಾಗಿ ಮುಖ್ಯಮಂತ್ರಿಗಳು ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರಶ್ನಿಸಿದಾಗ ಆರ್ ಅಶೋಕ್ ಅವರು ಈ ವಿಷಯ ಗೊತ್ತಾಗಿದೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ ಅವರು. ಏನಂತ ಅಂದರೆ, ಒಂದು ವೇಳೆ ಫೆಬ್ರವರಿ ಮಾರ್ಚ್ ತಿಂಗಳಿನ ಹಣವನ್ನು ಹೋಲ್ಡ್ ಮಾಡಿದ್ದರೆ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಿ ರಿಲೀಸ್ ಮಾಡ್ತಾರಂತ ಅವ್ರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು.
ಇನ್ನೊಂದು ಗೃಹಲಕ್ಷ್ಮಿಯ ಮಹಿಳೆಯರು ಅಂದರೆ ಗೃಹಲಕ್ಷ್ಮಿಯ 5ನೇ ಕಂತಿನ ಹಣವನ್ನು ಒಂದೇ ಸಾರಿಗೆ ಬಿಡುಗಡೆ ಮಾಡೋದಿಲ್ಲ. ಆದರೆ ಪ್ರತಿ ತಿಂಗಳ 2,000 ಹಣದ ಜೊತೆಗೆ ಹಂತವಾಗಿ ಒಟ್ಟಿಗೆ 4,000 ರೂಪಾಯಿ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ ಅವರು ಹೇಳ್ತಾ ಇದ್ದಾರೆ. ಈಗ 5 ತಿಂಗಳ ಹಣ ಉಳಿಸಿಕೊಂಡಿದ್ದ 5 ತಿಂಗಳ ಹಣವನ್ನು ಒಟ್ಟಿಗೆ 4,000 ರೂಪಾಯಿ ಅಂದರೆ ಹಂತವಾಗಿ ಕೊಡ್ತಾ ಹೋಗ್ತಾರೆ. ಈ ತಿಂಗಳು 2,000 ರೂಪಾಯಿ ಈಗ ತಿಂಗಳ ಹಣ ಬರಬೇಕಾ, ಈ ತಿಂಗಳು ಹೋಲ್ಡ್ ಮಾಡಿರೋ 5 ಕಂತಿನ ಹಣ ಒಟ್ಟಿಗೆ 2,000 ರೂಪಾಯಿ ಅಂದರೆ 4,000 ರೂಪಾಯಿ ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಸರ್ ಅವರು. ಉಳಿಸಿಕೊಂಡಿದ್ದ 5 ತಿಂಗಳ ಹಣವನ್ನು 5 ತಿಂಗಳು ಒಟ್ಟಿಗೆ 4,000 ರೂಪಾಯಿಗಳು ಬಿಡುಗಡೆ ಮಾಡುತ್ತೇವೆ ಅಂತ ಸದನದಲ್ಲಿ ಹೇಳಿರುವ ಮಾತು ಇದೇ ಗುಡ್ ನ್ಯೂಸ್ ಆಗಿರ್ತದೆ. ಹಾಗಾದರೆ 23ನೇ ಕಂತಿನ ಗೃಹಲಕ್ಷ್ಮಿಯ ಕಂತಿನ ಮೊದಲನೇ ಹಂತದಲ್ಲಿ 23ನೇ ಕಂತಿನ ಹಣ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಚಳಿ ಬೇರೆ. 23ನೇ ಕಂತಿನ ಮೊದಲನೇ ಹಂತದಲ್ಲಿ 23ನೇ ಕಂತಿನ ಬಿಡುಗಡೆ ಮಾಡಿದ್ರಲ್ಲ, ಅದರಲ್ಲಿ ಆ ಮೊದಲನೇ ಕಂತಿನ ಹಂತದಲ್ಲಿ 50% ಜನಕ್ಕೆ ಮಾತ್ರ ಬಂದಿರುತ್ತದೆ. 2ನೇ ಹಂತದಲ್ಲಿ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ 3ನೇ ಕಂತು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದರ ಬಿಡುಗಡೆ ಆಗ್ತಾನೇ ಇದೆ ಏನು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಇದೇ ಗುಡ್ ನ್ಯೂಸ್ ಆಗಿರ್ತದೆ. ಅಂದರೆ ಒಟ್ಟು 5 ಕಂತಿನ ಹಣವನ್ನು ಉಳಿಸ್ಕೊಂಡಿದ್ದು ಇಷ್ಟು ದಿನ ಯಾರಿಗೂ ಗೊತ್ತಾಗಲಿಲ್ಲ. ನನಗೆ ವಿರೋಧ ಪಕ್ಷದವ್ರ ನಾಯಕರು ರಜ್ಜಿಗೆದ್ದಾಗ ಮಾತ್ರ ಗೊತ್ತಾಗಿರೋ ವಿಷಯ ಆಗಿರ್ತದೆ. ಇದು ನಿಮಗೆ ಉಪಯುಕ್ತವಾದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೀಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.